ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ಕೇಸ್ಗಳ ರಿಮೈಂಡ್ ಆಗ್ತಾವಲ್ಲ, ಆ ಪವರು ಅಪೆಲೇಟ್ ಕೋರ್ಟಿಗೆ ಅಂದರೆ ಮೇಲಿನ ಕೋರ್ಟ್ಗಳಿಗಿರ್ತವೆ ರಿಮೈಂಡ್ ಮಾಡ್ತಕ್ಕಂಥ ಪವರು. ಆ ರಿಮೈಂಡ್ ಮಾಡ್ತಕ್ಕಂಥ ಪವರ್ ಬಗ್ಗೆ ಮಾತಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿಮಗೆ ಗೊತ್ತಿದೆ, ನಿಮ್ಮ ಕೇಸನ್ನು ಮೊದಲನೇ ಕೋರ್ಟಲ್ಲಿ ಅಂದರೆ ಕೋರ್ಟ್ ಆಫ್ ಒರಿಜಿನಲ್ ಜೂರಿಸ್ಡಿಕ್ಷನ್ ಅಂತೀವಿ, ಮೊಟ್ಟ ಮೊದಲು ನೀವು ಹೋಗ್ತಕ್ಕಂಥ ಕೋರ್ಟು. ಅಲ್ಲಿ ಒರಿಜಿನಲ್ ಸೂಟ್ ಹಾಕ್ತೀರ, ಅಸಲು ದಾವ. ಅಲ್ಲಿ ಕೇಸು ವಜಾ ಆದರೆ ನೀವೇನು ಮಾಡ್ತೀರ, ಅಪೀಲ್ ಹೋಗ್ತೀರ. ಅಥವಾ ಪಾರ್ಷಿಯಲ್ ಡಿಗ್ರಿ ಆದರೆ ಇಬ್ಬರು ಹೋಗಬೇಕಾಗತ್ತೆ. ಡಿಪೆಂಡೆಂಟು ಅವ್ರಿಗೆ ಅನ್ಯಾಯ ಆಗಿದೆ ಅಂದರೆ ಅವರು ಒಂದು ಕ್ರಾಸ್ ಅಪೀಲ್ ಹಾಕ್ತಾರೆ, ನೀವು ಒಂದು ಅಪೀಲ್ ಹಾಕ್ತೀರ. ಗೊತ್ತಾಯ್ತಾ? ಎರಡೂ ಅಪೀಲ್ ಇರುತ್ತೆ, ಅಥವಾ ನಿಮ್ಮೊಬ್ಬರದ್ದೇ ಅಪೀಲ್ ಇರುತ್ತೆ. ಮೇಲ್ಗಡೆ ಕೋರ್ಟಲ್ಲಿ ಹೋದಾಗ ನಿಮ್ಮ ಮುಖ್ಯವಾದ ಗುರಿ ಅಥವಾ ಉದ್ದೇಶ ಮಾತು ಏನಾಗಿರುತ್ತೆ ಅಂದರೆ, ತೆಗಡೆ ಕೋರ್ಟು ತನ್ನ ಮುಂದಿರುವಂಥ ಸಾಕ್ಷ್ಯ ಗೊತ್ತಾಯ್ತಾ, ಅದನ್ನು ಸರಿಯಾಗಿ ಗಮನಿಸಿಲ್ಲ. ಆ ಒಂದು ಸಾಕ್ಷ್ಯವನ್ನು ಗಮನಿಸಿದರೆ ಕೇಸು ನನ್ನ ಪರವಾಗಿ ಆಗಬೇಕಾಗಿತ್ತು, ವಜಾ ಮಾಡಿದ್ದಾರೆ, ವಜಾ ಮಾಡಿದ ತಪ್ಪು ಅಂತ ಹೇಳ್ಬೋದು. ಅಥವಾ ನನಗೆ ಸಾಕಷ್ಟು ಅವಕಾಶ ಕೊಡಲಿಲ್ಲ ಎವಿಡೆನ್ಸ್ ಮಾಡೋದಕ್ಕೆ, ಡಾಕ್ಯುಮೆಂಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ. ಗೊತ್ತಾಯ್ತಾ? ಬೇಗ ಕೇಸನ್ನು ಮುಗಿಸ್ಬಿಟ್ರು, ಮತ್ತು ಆರ್ಗ್ಯುಮೆಂಟ್ ಮಾಡೋಕ್ಕೂ ಟೈಮ್ ಕೊಡಲಿಲ್ಲ. ಒಂದು ಸಲ ಕೊಟ್ಟರು, ಮಾಡಲಿಲ್ಲ, ಎರಡನೇ ಸಲನೇ ನೀವು ಮಾಡಲೇಬೇಕು ಅಂತ ವಾದ ಮಾಡಿಸಿದ್ರು ಅಂತನೋ, ಈ ಥರದ ವಿಟ್ನೆಸ್ಗಳನ್ನು ಕರ್ಸೋಕ್ಕೆ ಅವಕಾಶ ಕೊಡಲಿಲ್ಲ ಅಂತನೋ. ಅದೇ ರೀತಿ ಎದುರುಗಡೆ ಡಿಫೆಂಡೆಂಟು ಒಂದು ಇದಿರ್ಬೋದು, ದೂರು. ಆ ದೂರನ್ನು ನೀವು ಮೇಲ್ಗಡೆ ಕೋರ್ಟಲ್ಲಿ ಅಪಿಲೇಟ್ ಕೋರ್ಟು, ಆ ಅಪಿಲೇಟ್ ಕೋರ್ಟು ಸೀನಿಯರ್ ಡಿವಿಷನ್ ಕೋರ್ಟರ ಆಗಿರ್ಬೋದು, ಅಥವಾ ಡಿಸ್ಟ್ರಿಕ್ಟ್ ಕೋರ್ಟರ ಆಗಿರ್ಬೋದು, ಅಥವಾ ಹೈಕೋರ್ಟರ ಆಗಿರ್ಬೋದು. ಸಂದರ್ಭಕ್ಕೆ ತಕ್ಕಂತೆ ಅಪಿಲೇಟ್ ಕೋರ್ಟ್ ಯಾವುದು ಅಂತ. ಅದು ಫಸ್ಟ್ ಅಪೀಲ್ ಇರ್ಬೋದು, ಸೆಕೆಂಡ್ ಅಪೀಲ್ ಕಷ್ಟ, ಬೇಡ, ಫಸ್ಟ್ ಅಪೀಲೇ ಸಾಮಾನ್ಯವಾಗಿ ಫಸ್ಟ್ ಅಪೀಲು. ಆರ್ ಎ ಅಂತಿರುತ್ತಲ್ಲ, ರೆಗ್ಯುಲರ್ ಅಪೀಲ್ ಅಂತ ಕರಿತೀವಿ. ಅಥವಾ ಹೈಕೋರ್ಟ್ ಲೆವೆಲಿಗೆ ಬಂದರೆ ರೆಗ್ಯುಲರ್ ಫಸ್ಟ್ ಅಪೀಲ್ ಅಂತೀವಿ, RFA ಅಂತೀವಿ. ಗೊತ್ತಾಯ್ತಾ? ಅಲ್ಲಿ ಈ ಥರ ಸಂದರ್ಭ ಬರುತ್ತೆ ಕೆಲವು ಕೇಸ್ಗಳಲ್ಲಿ. ಏನಂದರೆ ಮುಖ್ಯವಾದ ದೂರು, ಸ್ವಾಮಿ ನಂದು ಇಂಥ ಉದ್ದೇಶಕ್ಕೆ ಪಾರ್ಟಿಷನ್ಗೆ ಡಿಕ್ಲರೇಷನ್ ಕೇಳಿ ಹಾಕಿದ್ದೆ, ಅದಕ್ಕೆ ನಾನು ನನಗೆ ಹಕ್ಕಿದೆ ಆಸ್ತಿ ಮೇಲೆ, ಶೆಡ್ಯೂಲ್ ಆಸ್ತಿ ಮೇಲೆ ಅಂಥೇಳಿ ಇಂತಿಂಥ ಡಾಕ್ಯುಮೆಂಟ್ ಹಾಕಿದ್ದೆ. ಗೊತ್ತಾಯ್ತಾ? ಅವರು ಈ ಕಾನೂನು ಅಡಿಯಲ್ಲಿ ಬರಲ್ಲ ಅಂತ ವಜಾ ಮಾಡಿಬಿಟ್ಟಿದ್ದಾರೆ. ಮತ್ತು ನಾನು ಸ್ವಾಯಂದಲ್ಲಿ ಇಲ್ಲೇ ಅಂತ ಹೇಳಿ, ಇಲ್ಲವೇ ಇಲ್ಲ ಡಿಕ್ಲರೇಷನ್ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಸ್ವಾಯಂದಲ್ಲಿ ಇದ್ದೀನಿ ಸ್ವಾಮಿ, ಸ್ವಾಯಂದಲ್ಲಿ ಇದಕ್ಕೆ ಇಂತಿಂಥ ಡಾಕ್ಯುಮೆಂಟ್ ಹಾಕಿದ್ದೀನಿ, ಮತ್ತು ನನಗೆ ಅವಕಾಶನೇ ಕೊಟ್ಟಿಲ್ಲ ಅಂದರೆ ಅದು ಕೋರ್ಟಿಗೆ ಮನವರಿಕೆ ಆದರೆ ಮೇಲ್ಗಡೆ ಕೋರ್ಟಿಗೆ ಅದು ರಿಮ್ಯಾಂಡ್ ಮಾಡ್ಬೋದು. ನಮ್ಮ CPCಯ ಆರ್ಡರ್ 41 ರೂಲ್ 23ಇಂದ 25 ತನಕ ಈ ಅವಕಾಶ ಇದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಕೋರ್ಟು ರಿಮಾಂಡ್ ಮಾಡ್ಬೋದು. ರಿಮಾಂಡ್ ಮಾಡೋದು ಅಂದರೆ ಏನಾಗುತ್ತೆ, ರಿಮಾಂಡ್ ಅಂದರೆ ಮೇಲ್ಗಡೆ ಕೋರ್ಟು ಕೇಸನ್ನು, ಫೈಲ್ನ ತೆಗಡೆ ಕೋರ್ಟಿಗೆ ಕಳಿಸುತ್ತೆ. ತೆಗಡೆ ಕೋರ್ಟಿಗೆ ಒಂದಿಷ್ಟು ನಿರ್ದೇಶನ ಕೊಡುತ್ತೆ ಏನು ಮಾಡಬೇಕು ಅಂತ. ಅಲ್ಲಿ ಕೆಳಗಡೆ ಕೋರ್ಟು ಮೇಲ್ಗಡೆ ಕೋರ್ಟ್ ಕೊಟ್ಟಂಥ ನಿರ್ದೇಶನದ ಪ್ರಕಾರ ಕೇಸನ್ನು ಮುಂದುವರಿಸುತ್ತೆ. ಆಯಿತಾ? ಫ್ರೆಶ್ ಆಗಿ. ಈಗ ಯಾವ್ಯಾವ ಸಂದರ್ಭ ಬರುತ್ತೆ ಅಂದರೆ, ಎವಿಡೆನ್ಸೇ ಈಗ ಎವಿಡೆನ್ಸ್ ಏನಿದೆ ಅದು ಸಾಲದು, ಇನ್ನೊಂದಿಷ್ಟು ಎವಿಡೆನ್ಸ್ ಬೇಕು ಈ ಕೇಸಲ್ಲಿ. ನೀವು ಈ ಎವಿಡೆನ್ಸಿನ ಆಧಾರದ ಮೇಲೆ ಆ ಥರ ತೀರ್ಮಾನಕ್ಕೆ ಬಂದಿದ್ದು, ಡಿಗ್ರಿ ಮಾಡಿದ್ದು ತಪ್ಪು ಅಂತ ಕೋರ್ಟಿಗೆ ಅನಿಸಿದರೆ ಇನ್ನೊಂದಿಷ್ಟು ಎವಿಡೆನ್ಸ್ ರೆಕಾರ್ಡ್ ಮಾಡಿ, ಗೊತ್ತಾಯ್ತಾ, ಎವಿಡೆನ್ಸ್ ರೆಕಾರ್ಡ್ ಮಾಡಿ ಅಂತ ವಾಪಸ್ ಕಳಿಸ್ಬೋದು, ಡೈರೆಕ್ಷನ್ ಕೊಟ್ಟು. ಮತ್ತು ಎರಡನೇದಾಗಿ ಇಶ್ಯೂಸು ಫ್ರೇಮ್ ಮಾಡದೆ ಹೋದರೆ, ಸರಿಯಾಗಿಲ್ಲ ಅಂತ ಅನಿಸಿದರೆ, ಅಂದರೆ ಆ ಕೇಸ್ನಲ್ಲಿ ಇಬ್ಬರು ಪಾರ್ಟಿಗಳ ಪ್ಲೀಡಿಂಗ್ಸು ಒಕ್ಕಣೆಯನ್ನು ನೋಡಿ ಯಾವ ಒಂದು ವಿವಾದಾಂಶವನ್ನು ರಚನೆ ಮಾಡಬೇಕಿತ್ತು ಅದು ಮಾಡಿಲ್ಲ ಅಂಥೇಳಿ ಆ ಮೇಲ್ಗಡೆ ಕೋರ್ಟೆ ವಿವಾದಾಂಶಗಳ ರಚನೆ ಮಾಡಿ ಇದ್ರ ಬಗ್ಗೆ ವಿಚಾರಣೆ ಮಾಡೋಕ್ಕೆ ಹೇಳಿ ಪಾರ್ಟಿಗೆ, ಈ ವಿವಾದಾಂಶಗಳ ಆಧಾರದ ಮೇಲೆ ತೀರ್ಪು ಕೊಡಿ ಅಂತ ಹೇಳ್ಬೋದು. ಮತ್ತು ಇವರಿಗೆ ಅವಕಾಶ ಕೊಟ್ಟಿಲ್ಲ, ಯಾರೋ ಇನ್ನಿಬ್ಬರು ವಿಟ್ನೆಸ್ಗಳನ್ನ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರಂತೆ, ಅವ್ರಿಗೆ ಅವಕಾಶ ಕೊಡಿ, ಅವಕಾಶ ಕೊಟ್ಟು ಕೇಸನ್ನು ತೀರ್ಮಾನ ಮಾಡಿ ಅಂತ ಹೇಳ್ಬೋದು. ಅಥವಾ ಬೇರೆ ಆರ್ಗ್ಯುಮೆಂಟಿಗೂ ಸರಿಯಾದ ಸಮಯ ಕೊಡಿ ಅಂತ ಹೇಳ್ಬೋದು. ಈ ರೀತಿ ಬೇರೆ ಬೇರೆ ನಿರ್ದೇಶಗಳನ್ನು ನೀಡಿ ಅದು ವಾಪಸ್ ಕಳಿಸುತ್ತೆ. ವಾಪಸ್ ಕಳಿಸಿದಾಗ ಸಾಮಾನ್ಯವಾಗಿ ಫಸ್ಟ್ ಅಪೀಲೇಟ್ ಕೋರ್ಟ್ ಈ ಒಂದು ನಮ್ಮ ನಿರ್ದೇಶನವನ್ನು ಅನುಸರಿಸಿ ಅದು ತಕ್ಕಂತೆ ನೀವು ನಡೆದುಕೊಂಡು ಹೊಸದಾಗಿ ಜಡ್ಜ್ಮೆಂಟ್ ಕೊಡಿ. ಈಗಿರೋ ಜಡ್ಜ್ಮೆಂಟು, ನೀವು ಬಂದಿರತಕ್ಕಂಥ ತೀರ್ಮಾನ ಏನಿದೆ ಅದು ನಮಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ, ಪಾರ್ಟಿಗಳಿಗೂ ಸರಿ ಅಂತ ಅನ್ನಿಸ್ತಾ ಇಲ್ಲ. ಆದ್ದರಿಂದ ನೀವು ಹೊಸದಾಗಿ ಜಡ್ಜ್ಮೆಂಟ್ ಮಾಡಿ, ಹೊಸದಾಗಿ ಎವಿಡೆನ್ಸನ್ನು ಅಪ್ರಿಷಿಯೇಟ್ ಮಾಡಿ, ಸಂದರ್ಭಕ್ಕೆ ತಕ್ಕಂತೆ ಮತ್ತು ಕಾನೂನಿನ ತಳಹದಿಯಲ್ಲಿ ಅದನ್ನು ಗಮನಿಸಿ ತೀರ್ಪು ಕೊಡಿ ಅಂತ ಕಳಿಸ್ಬೋದು. ಆಯಿತಾ? ಆಗ ಮತ್ತೆ ಕೇಸು ತೆಳಗಡೆ ಕೋರ್ಟ್ಗೆ ಹೋಗುತ್ತೆ. ಆ ತೆಳಗಡೆ ಕೋರ್ಟ್ ಯಾವ ಕೋರ್ಟಿನ ಜಡ್ಜ್ಮೆಂಟ್ ವಿರುದ್ಧ ಇಲ್ಲಿ ಅಪೀಲ್ ಬಂದಿದ್ದಾರೆ ಆ ಕೋರ್ಟಿಗೆ ವಾಪಸ್ ಹೋಗುತ್ತೆ. ಅಲ್ಲಿ ಹೊಸದಾಗಿ ಅವರು ಏನು ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದು ಮಾಡ್ಬೋದು. ಕೆಲವು ಸಲ ಏನಾಗುತ್ತೆ, ಬರೀ ಎವಿಡೆನ್ಸ್ ರೆಕಾರ್ಡ್ ಮಾಡಿ
ಜಡ್ಮೆಂಟ್ ಕೊಡಿ ಅಂತ ಕೇಳ್ಬೋದು. ಕೆಲವು ಸಲ ಅವಕಾಶ ಕೊಡಿ, ಇವರಿಗೆಲ್ಲ ಅವಕಾಶ ಕೊಟ್ಟಿಲ್ಲ ನೀವು ಅಂತ ಹೇಳ್ಬೋದು. ಈ ಥರ ಬೇರೆ ಬೇರೆ ನಿರ್ದೇಶನವನ್ನು ಸಂದರ್ಭಕ್ಕೆ ತಕ್ಕಂತೆ ಕೊಟ್ಟು ಮಾಡಿಸ್ಬೋದು. ಮತ್ತು ಕೆಲವು ಸಲ ಏನಾಗುತ್ತೆ, ಅಡಿಷನಲ್ ಎವಿಡೆನ್ಸ್ ಅಂತ ಅಪ್ಲಿಕೇಶನ್ ಹಾಕ್ತೀವಿ ನಾವು. ಏನಂದರೆ ತೆರಡೆ ಕೋರ್ಟಲ್ಲಿ ಒಂದು ಯಾವುದೋ ದಾಖಲೆ ನಮಗೆ ಸಿಕ್ಕಿರಲಿಲ್ಲ, ನಾವು ಪ್ರಯತ್ನ ಪಟ್ಟರು ನಮ್ಗೆ ಹುಡುಕಿದ್ರು ಕೂಡ ಸಿಕ್ಕಿರಲಿಲ್ಲ, ಆದ್ದರಿಂದ ಅಡಿಷನಲ್ ಎವಿಡೆನ್ಸ್ ಮಾಡಬೇಕು, ಒಬ್ಬ ಸಾಕ್ಷಿನ ವಿಚಾರಣೆ ಮಾಡಬೇಕು ಅಂತ ಪರ್ಮಿಷನ್ ಕೇಳಿದರೆ ಆಗ ಕೂಡ ಕೋರ್ಟು ರಿಮೈಂಡ್ ಮಾಡುತ್ತೆ. ಇದು ಬೇರೆ ಬೇರೆ ಸಂದರ್ಭಗಳಲ್ಲಿ, ಅಂದರೆ ಮೇಲ್ಮನವಿ ಕೋರ್ಟು ರಿಮೈಂಡ್ ಮಾಡ್ತಕ್ಕಂಥ ಸಂದರ್ಭ. ಈ ರಿಮೈಂಡ್ನಿಂದ ಏನಾಗುತ್ತೆ ಅಂದರೆ ನಮ್ಮ ದೂರುಗಳೇನಿರುತ್ತೆ, ಅವಕಾಶ ಕೊಡಲಿಲ್ಲ, ಯಾವ ಆರ್ಗ್ಯುಮೆಂಟಿಗೆ ಸಮಯನೇ ಕೊಡಲಿಲ್ಲ ಜಾಸ್ತಿ, ಮತ್ತು ವಿಟ್ನೆಸ್ಸು ವಿಚಾರಣೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ, ಮತ್ತು ಕಾನೂನು ನಾನು ದಾಖಲೆಗಳನ್ನು ಎಲ್ಲ ಹಾಕಿದರೂ ಸರಿಯಾದ ತೀರ್ಮಾನಕ್ಕೆ ಬಂದಿಲ್ಲ, ಅದು ತಪ್ಪು ತೀರ್ಮಾನ ಕೊಟ್ಟಿದೆ, ನನ್ನ ಕೇಸು ನಂತರ ಆಗಬೇಕಾಗಿತ್ತು, ಈ ಥರದ್ದೆಲ್ಲ ದೂರುಗಳಿದ್ದಾಗ, ಮತ್ತು ನಂಗೆ ಅನ್ಯಾಯ ಆಗಿದೆ, ಅವಕಾಶ ಸಿಕ್ಕಿಲ್ಲ ಅಂತಕ್ಕಂಥ ದೂರು ಬಂದಾಗ ಮೇಲ್ಗಡೆ ಕೋರ್ಟು ಖಂಡಿತವಾಗಿ ಅದನ್ನು ಗಮನಿಸಬೇಕಾಗತ್ತೆ. ಅಂದರೆ ಎಲ್ಲ ಸಂದರ್ಭದಲ್ಲೂ ಕಳಿಸ್ಬೇಕಾದ್ದಿಲ್ಲ. ಹೈಕೋರ್ಟು ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟು ಇತ್ತೀಚೆಗೆ ಒಂದು ಡಿಸಿಷನ್ ಬಂದಿದೆ. ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳಿದೆ, ಎಲ್ಲ ಸಂದರ್ಭಗಳಲ್ಲೂ ನೀವು ರಿಮಾಂಡ್ ಮಾಡೋಕ್ಕೆ ಹೋಗಬೇಡಿ, ರಿಮಾಂಡ್ ಮಾಡಿದ್ರೆ ಮತ್ತೆ ಹೊಸದಾಗಿ ವಿಚಾರಣೆ ಶುರುವಾಗುತ್ತೆ, ಟ್ರಯಲ್ ಶುರುವಾಗುತ್ತೆ, ಸಮಯ ತಗೊಳುತ್ತೆ, ಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಆದ್ದರಿಂದ ತುರ್ತು ಅವಶ್ಯಕತೆ ಇರತಕ್ಕಂಥ ಪ್ರಕರಣಗಳಲ್ಲಿ ಮಾತ್ರ ರಿಮಾಂಡಿಗೆ ಅವಕಾಶ ಮಾಡಿ ಅಂತ ನಿರ್ದೇಶನ ಕೊಟ್ಟಿದೆ. ಆ ಪ್ರಕಾರ ಅಪಿಲೇಟ್ ಕೋರ್ಟ್ಗಳು, ಅಂದರೆ ಮೇಲ್ಮನವಿ ಕೋರ್ಟ್ಗಳು RAನಲ್ಲಿ ಅವಕಾಶ ಕೊಡಬೇಕಾಗುತ್ತೆ. ಇದು ನಾ ಏನು ಮೇಲ್ಮನವಿ ಕೋರ್ಟ್ ವಾಪಸ್ ಕಳಿಸುತ್ತೆ, ರಿಮಾಂಡ್ ಮಾಡುತ್ತೆ ಅಂತ ಹೇಳಿದೆ, ಅದು ಕೆಲವು ಸಲ ಕೆಲವು ಕೇಸ್ಗಳಲ್ಲಿ ಏನಾಗುತ್ತೆ, ತೀರ್ಪು ಕೊಟ್ಟು, ಅಂದರೆ ನಿಮ್ಮ ಇದನ್ನು ನೀವು ಮಾಡಿದಂಥ ಜಡ್ಮೆಂಟ್ ಡಿಕ್ರಿನ ರದ್ದು ಮಾಡಿದ್ದೀವಿ, ಆದ್ದರಿಂದ ವಾಪಸ್ ಕಳಿಸ್ತಾ ಇದ್ದೀವಿ, ನಮ್ಮ ನಿರ್ದೇಶನದ ಪ್ರಕಾರ ಡಿಸ್ಪೋಸ್ ಮಾಡಿ ಅಂತ ಹೇಳ್ಬೋದು. ಅಥವಾ ಕೇಸನ್ನು ಅರ್ಧ ಕೇಳಿ, ಈಗ ಕೆಲವು ಕೇಸ್ಗಳಿದ್ರೆ ಪ್ರಿಲಿಮಿನರಿ ಇಶ್ಯೂಸ್ ಇರುತ್ತೆ, ಪೂರ್ವಭಾವಿ ಒಂದೇ ಒಂದು ಇಶ್ಯೂ ಹಾಕ್ಕೊಂಡು ಅದರ ಮೇಲೆ ವಜಾ ಮಾಡಿರ್ತಾರೆ. ಆಗ ಕೋರ್ಟಿಗೆ ಇಲ್ಲ ಪೂರ್ವಭಾವಿ ಇಶ್ಯೂ ಮಾಡ್ಕೊಂಡು ಮಾಡಿದ್ದೇ ತಪ್ಪಾಯಿತು ಅಂದಾಗ ಆ ಪೂರ್ವಭಾವಿ ಇಶ್ಯೂಗೆ ಒಂದು ಆರ್ಡ್ರ್ ಪಾಸ್ ಮಾಡಿ ಅದನ್ನು ರದ್ದುಪಡಿಸಿ ಸೆಟಸೈಡ್ ಮಾಡಿ ಆಗಬೇಕಾದ್ರೂ ಕಳಿಸ್ಬೋದು. ಕೆಲವು ಸಲ ಪೂರ್ತಿ ಕೇಸನ್ನು ನೋಡಿ ಜಡ್ಜ್ಮೆಂಟ್ ಕೊಟ್ಟು ಜಡ್ಜ್ಮೆಂಟಲ್ಲೇ ಹೇಳ್ಬೋದು ಏನಂತ, ಇದು ರಿಮಾಂಡ್ ಮಾಡ್ತಾ ಇದ್ದೀವಿ ಅಂತ, ಆಯಿತಾ, ಇಲ್ಲಿ ಸರಿಯಾದ ಪಾರ್ಟಿಗಳಿಗೆ ಸರಿಯ ಅನ್ಯಾಯ ಆಗಿದೆ, ನ್ಯಾಯ ಸಿಕ್ಕಿಲ್ಲ, ಕೋರ್ಟಿನ ಮುಂದಿರ್ತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿಲ್ಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡಿಲ್ಲ, ಸರಿಯಾದ ರೀತಿಯಲ್ಲಿ ಅರ್ಥೈಸಿಲ್ಲ, ಕಾನೂನಿನ ತಳದ ಇಲ್ಲಿ ಅಂತ ಆದರೆ ಆಗಲೂ ಕೂಡ ಹಾಕತ್ತೆ. ಅಂದರೆ ಜಡ್ಜ್ಮೆಂಟ್ ಮಾಡ್ತಾನೂ ರಿಮೈಂಡ್ ಮಾಡ್ಬೋದು ಜಡ್ಜ್ಮೆಂಟಲ್ಲೇ, ಅಥವಾ ಜಡ್ಜ್ಮೆಂಟ್ಗಿಂತ ಮೊದಲೇ ಪ್ರಿಲಿಮಿನರಿ ಇಶ್ಯೂ ಇದ್ದಾಗ ಪ್ರಿಲಿಮಿನರಿ ಇಶ್ಯೂ ಹೊಡೆದಾಕೆ ಮಾಡ್ಬೋದು, ಅಥವಾ ಜಡ್ಜ್ಮೆಂಟ್ ತನಕ ಹೋಗದಲ್ಲೇ ಆರ್ಗ್ಯುಮೆಂಟ್ ಕೇಳಿ ಕೂಡ ಕೋರ್ಟು ಮಾಡ್ಬೋದು. ಇದು ಸಂದರ್ಭಗಳು. ಈ ಸಂದರ್ಭ ನಿಮ್ಮ ಕೇಸ್ನಲ್ಲಿ ನಿಮ್ಮ ಪ್ರಕರಣದಲ್ಲಿ ಬಂದರೆ ತಾವು ಖಂಡಿತ ರಿಮಾಂಡಿಗೆ ಕೇಳ್ಬೋದು, ಕೋರ್ಟಿಗೆ ಪವರ್ ಇದೆ. ಆದರೆ ತುಂಬ ಅಪರೂಪದ ಪ್ರಸಂಗಗಳಲ್ಲಿ ಕಳಿಸ್ತಾರೆ, ಎಲ್ಲ ಕೇಸಲ್ಲೂ ಕಳಿಸಲ್ಲ. ಆದ್ದರಿಂದ ನೀವು ಆ ತರಹದ ಅರ್ಹತೆ ಹೊಂದಿದರೆ, ನಿಮ್ಮ ಡಿಗ್ರಿ, ನಿಮ್ಮ ಸಂದರ್ಭ ಅವಕಾಶ ಕೊಡಲಿಲ್ಲ ಅಂಥೇಳಿ ಸಾಕ್ಷಿಗಳನ್ನು, ಆಮೇಲೆ ನೀವು ಕೊಟ್ಟಂಥ ಸಾಕ್ಷ್ಯವನ್ನು ಸರಿಯಾಗಿ ಅಪ್ರಿಷಿಯೇಟ್ ಮಾಡಲಿಲ್ಲ, ಗೊತ್ತಾಯ್ತಾ, ಅವರು ಪ್ರಶಂಸೆ ಮಾಡಲಿಲ್ಲ, ಅದನ್ನು ನೋಡಲಿಲ್ಲ, ತೂಕ ಮಾಡಲಿಲ್ಲ, ತೂಕದಲ್ಲಿ ಅವರು ಹೆಚ್ಚು ಕಮ್ಮಿ ಮಾಡಿದ್ದಾರೆ, ಆ ಒಂದು ನನ್ನ ಎವಿಡೆನ್ಸು ಅಥವಾ ಸಾಕ್ಷ್ಯವನ್ನು ಗಮನಿಸಿ ನನ್ನ ಪರವಾಗಿ ತೀರ್ಪು ಕೊಡಬೇಕಿತ್ತು ಅನ್ನುವಂಥ ಅವಕಾಶ, ಇದು ದೂರಿದ್ದರೆ ಅದು ಪ್ರತಿವಾದಿ ಇರ್ಬೋದು, ವಾದಿ ಇರ್ಬೋದು, ಗೊತ್ತಾಯ್ತಾ, ಆಗ ಕೋರ್ಟು ರಿಮೈಂಡ್ ಮಾಡುತ್ತೆ. ಇದು ರಿಮ್ಯಾಂಡನ್ನು ಮೇಲ್ಮನವಿ ಕೋರ್ಟು ಯಾವಾಗ ಮಾಡುತ್ತೆ, ಯಾಕೆ ಮಾಡುತ್ತೆ, ಹೇಗೆ ಮಾಡುತ್ತೆ, ಯಾವಾಗ ನೀವು ಮಾಡಿಸ್ಕೋಬೋದು, ಅದು ಕಾನೂನಲ್ಲಿರ್ತಕ್ಕಂಥ ಅವಕಾಶ ಏನು ಅನ್ನೋದ್ರ ಬಗ್ಗೆ ನನ್ನ ಮಾತು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.